ಗುರುದೇವ್, ಸಿಂಹ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸಗಳು ಮಾಡೋದು ಅದೃಷ್ಟವನ್ನ ಕೊಡುತ್ತೆ, ಹಾಗೆ ಯಾವ ಕೆಲಸವನ್ನ ಮಾಡದೇ ಇರೋದೇ ಒಳ್ಳೆಯದು, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಸಿಂಹ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ಮಾಸದಲ್ಲಿ ಅವಿವಾಹಿತರು ಅಂದ್ರೆ ವಧು ವರರನ್ನ ಹುಡುಕ್ತಾ ಇರುವಂತಹವರು ಯಾರಾದರೂ ಇತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ವಿವಾಹ ಯೋಗಗಳು ಮಾತುಕತೆಯ ಹಂತಕ್ಕೆ ಈ ಮಾಸದಲ್ಲಿ ಬರ್ತಕ್ಕಂತಹ ಲಕ್ಷಣಗಳು ತುಂಬ ಜಾಸ್ತಿ ಇರ್ತಕ್ಕಂಥದ್ದು. ಮದುವೆ ಆಗ್ತಕ್ಕಂತಹ ಲಕ್ಷಣಗಳು ಕೂಡ ಬಹಳ ಜಾಸ್ತಿ ಇದೆ. ಅಂದರೆ ಒಂದಷ್ಟು ಜನರಿಗೆ ವಿವಾಹ ಯೋಗಗಳು ಈ ಮಾಸದಲ್ಲಿ ಬರುವಂತಹ ಲಕ್ಷಣಗಳಿರುವಂಥದ್ದು. ಇದರ ಜೊತೆಯಲ್ಲಿ ವಿವಾಹ ಆಗ್ತಕ್ಕಂತಹ ಲಕ್ಷಣಗಳು ಕೂಡ ಬಹಳಷ್ಟು ಜನರಿಗೆ ಇರುತ್ತೆ. ಒಂದು 70% ಜನರಿಗೆ ವಿವಾಹ ಆಗ್ತಕ್ಕಂಥದ್ದು, ಮದುವೆ ಆಗ್ತಕ್ಕಂತಹ ಲಕ್ಷಣಗಳು ಈ ಮಾಸದಲ್ಲಿ ಇರೋದ್ರಿಂದ ಶುಭವಾದ ಮಾಸ ಅಂತಲೇ ಹೇಳಬಹುದು. ಇದರ ಜೊತೆಯಲ್ಲಿ ಶತ್ರುಗಳಿಂದ ತೊಂದರೆ, ಶತ್ರುಗಳ ಬಾಧೆ, ಮಾಟ ಮಂತ್ರ ಸಮಸ್ಯೆಗಳು ಅಥವಾ ಜನರ ಕೆಟ್ಟ ದೃಷ್ಟಿ ದೋಷಗಳು, ಹಾಗೆ ಆರೋಗ್ಯ, ವ್ಯಾಪಾರ, ವ್ಯವಹಾರ, ಒಂದು ದಟ್ಟ ದಾರಿದ್ರ್ಯತನ ಮನೆಯನ್ನೇನಾದರೂ ಆವರಿಸಿದರೆ ಅದೆಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ ವಿಶೇಷ ತಂತ್ರ ಪರಿಹಾರವನ್ನು ನಿಮಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇರ್ತೇನೆ. ಇದನ್ನು ಈ ವಿಡಿಯೋದ ಕೊನೆ ಭಾಗದಲ್ಲಿ ಹೇಳಿರುತ್ತೇನೆ. ಅದನ್ನು ಸಾಧ್ಯವಾದವರು ಪ್ರತಿಯೊಬ್ಬರೂ ಕೂಡ ಅದನ್ನು ನಿಮ್ಮ ಮನೆಯಲ್ಲಿ ಮಾಡಿ ಖಂಡಿತವಾಗ್ಲೂ ಕೂಡ ವಿಶೇಷವಾದ ತಂತ್ರ ಪರಿಹಾರ, ಪಂಚದೀಪವನ್ನು ಮನೆಯಲ್ಲಿ ಹಚ್ಚಿ ಅದರಿಂದ ಆಗ್ತಕ್ಕಂತಹ ಒಂದು ವಿಶೇಷವಾದಂತಹ ನಿಮ್ಮ ಮನೆ ಯಾವ ರೀತಿ ಏಳಿಗೆ ಆಗುತ್ತೆ ಅಂತ ಹೇಳಿ ಪರಿಪೂರ್ಣವಾಗಿ ಎಲ್ಲವದ ಮಾಹಿತಿಯ ಮುಖಾಂತರದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತಾನೆ. ಹಾಗೆ ಈ ಮಾಸದಲ್ಲಿರ್ತಕ್ಕಂತಹ ಮಾಸ ಭವಿಷ್ಯದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಪೂರ್ಣವಾಗಿ ಮೊದಲಿಗೆ ನೋಡೋದಾದರೆ ದಾಂಪತ್ಯ ತುಂಬ ಸುಖಮಯವಾಗಿರುವಂತಹ ಲಕ್ಷಣಗಳು ಈ ಮಾಸದಲ್ಲಿ ಸಿಂಹರಾಶಿಯವರಿಗಿರುತ್ತೆ. ಆದರೂ ಕೂಡ ಕೆಲವೊಬ್ಬರು ಒಂದು ಸಿಂಹರಾಶಿಯ ಗಂಡ ಆಗಿದ್ದು ಅಥವಾ ಸಿಂಹರಾಶಿಯ ಹೆಂಡತಿ ಅವ್ರದ್ದೇನಾದರೂ ನಿಮ್ಮ ಪಾರ್ಟ್ನರ್ದು ಬೇರೆ ರಾಶಿ ಇತ್ತು ಅಂದರೆ ಸ್ವಲ್ಪ ನಿಮ್ಮ ಕಡೆಯಿಂದ ಎಲ್ಲನೂ ಚೆನ್ನಾಗಿದ್ದರು ಅವರ ಕಡೆಯಿಂದ ಒಂದಷ್ಟು ಜಗಳಗಳು ಬರುವಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ಇರುವಂಥದ್ದು. ನಿಮ್ಮ ಮಾತುಗಾರಿಕೆ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದಷ್ಟು ಜನ ಹಣವನ್ನು ಸಾಲವನ್ನು ಕೊಡ್ತಕ್ಕಂತಹ ಲಕ್ಷಣಗಳಿರುತ್ತೆ. ನೀವು ಇನ್ನೊಬ್ಬರಿಗೆ ಸಾಲವನ್ನು ಕೊಡಿಸೋದಕ್ಕೆ ಈ ಮಾಸದಲ್ಲಿ ಹೋಗುವಂತಹ ಲಕ್ಷಣಗಳು ಕೂಡ ಇರುತ್ತೆ. ಆದರೆ ನೆನಪಿನಲ್ಲಿ ಇಟ್ಕೊಳ್ಳಿ, ಸಾಲ ಕೊಡಬೇಕಾದ್ರೆ ಮಾತ್ರ ಆ ವ್ಯಕ್ತಿ ಯಾರ ದುಡ್ಡನ್ನು ತೆಗೆದುಕೊಳ್ತಾರಲ್ಲ ಅವರು ಕೊಡಬೇಕಾದ್ರೆ ಮಾತ್ರ ಚೆನ್ನಾಗಿರ್ತಾರೆ. ಆದರೆ ಹಿಂತಿರುಗಿ ನೀವು ಕೇಳಬೇಕಾದ್ರೆ ನಿಮ್ಮನ್ನು ಶತ್ರುವಿನ ಥರ ನೋಡಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹಾಕ್ತಕ್ಕಂಥ ಲಕ್ಷಣಗಳು ಇರೋದ್ರಿಂದ ಸ್ವಲ್ಪ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ಸಿಂಹರಾಶಿಯವರು ಯಾರ್ಯಾರು ಇರ್ತೀರಿ ಅವರೆಲ್ಲರಿಗೂ ಕೂಡ ಸಂತಾನ ಫಲ ಅಂತಕ್ಕಂಥದ್ದು ಕೂಡ ನಿರೀಕ್ಷೆಯಲ್ಲಿರುವಂಥವರಿಗೆ ಸಂತಾನ ಫಲ ಇರುತ್ತೆ. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು ಇರುತ್ತೆ. ಬಹಳ ಸಮಯದಿಂದ ಏನಾದರೂ ಜ್ವರ, ನೆಗಡಿ, ಶೀತ, ಕೆಮ್ಮು ನಿಮ್ಮನ್ನೇನಾದರೂ ಕಾಡ್ತಾ ಇತ್ತು ಅಂದರೆ ಅಥವಾ ರಕ್ತಕ್ಕೆ ಸಂಬಂಧಪಟ್ಟಂಥ ಕಿಡ್ನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದ್ರು ಇತ್ತು ಅಂದರೆ ಸ್ವಲ್ಪ ಪರಿಹಾರ ಆಗ್ತಕ್ಕಂತಹ ಲಕ್ಷಣಗಳು ಈ ಮಾಸದಲ್ಲಿ ಇರುತ್ತೆ. ಹಾಗೆ ಒಂದಷ್ಟು ಮಾತಿನಲ್ಲಿ ನೀವು ಮಾತಾಡಬೇಕಾದ್ರೆ ಅವಾಚ್ಯ ಶಬ್ದಗಳನ್ನು ಬಳಸೋದು ಭಾಳ ಕಮ್ಮಿ ಮಾಡಬೇಕು. ಅವಾಚ್ಯ ಶಬ್ದಗಳನ್ನು ಬಳಸೋದು, ಕೆಟ್ಟ ಮಾತನ್ನು ಮಾತಾಡೋದ್ರಿಂದ ಒಂದಷ್ಟು ಸಮಸ್ಯೆಗಳು ಕೂಡ ನೀವು ಈ ಒಂದು ಮಾಸದಲ್ಲಿ ಎದುರಿಸುವಂತಹ ಲಕ್ಷಣಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೇನೆ. ಇದರ ಜೊತೆಯಲ್ಲಿ ನಿಮ್ಮ ಸಹೋದರ ಸಹೋದರಿ ಯಾರಿರ್ತಾರಲ್ಲ ಅವರಿಗೂ ಕೂಡ ಒಂದಷ್ಟು ನಿಮ್ಮಿಂದಾಗಿ ವಾಹನ ಲಾಭ, ನಿಮ್ಮ ಸಹಾಯದಿಂದಾಗಿ ಒಂದಷ್ಟು ಭೋಗ ವಸ್ತುಗಳನ್ನು ಅವರು ಖರೀದಿ ಮಾಡ್ತಕ್ಕಂತಹ ಯೋಗಗಳು ಕೂಡ ಈ ಮಾಸದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಈ ಮಾಸ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿನಿತ್ಯ ಓದ್ಕೋಬೇಕು. ಇದರಿಂದಾಗಿ ನಿಮಗೆ ಬರಬಹುದಾದಂತಹ ಕಷ್ಟಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಉಪನ್ಯಾಸಕ ವೃತ್ತಿ ಅಥವಾ ಡಾಕ್ಟರ್, ಇಂಜಿನಿಯರಿಂಗ್ ವೃತ್ತಿಯಲ್ಲಿರುವಂಥವರಿಗೆ ಈ ಮಾಸ ಮಿಶ್ರ ಫಲವನ್ನು ಕೊಟ್ಟರೆ ಕೃಷಿಕರಿಗೆ ಈ ಮಾಸ ಅತ್ಯಂತ ಶುಭವಾಗಿರುತ್ತೆ. ಅವರಿಗೆ ಒಂದು ಬೆಳೆಯನ್ನು ಮಾರಿ ಅಂದ್ಕೊಂಡಕ್ಕಿಂತ ಹೆಚ್ಚಿನ ಲಾಭವನ್ನು 50%ಗಿಂತ ಜಾಸ್ತಿ ಜನರಿಗೆ ಈ ಮಾಸದಲ್ಲಿ ಬರುವಂತಹ ಲಕ್ಷಣಗಳಿರುತ್ತೆ. ಹಾಗೆ ಈ ಮಾಸದಲ್ಲಿ ನೀವು ವಿದ್ಯಾರ್ಥಿಗಳು ಯಾರ್ಯಾರು ವಿಡಿಯೋವನ್ನು ನೋಡ್ತಾ ಇದ್ರಿ ಖಂಡಿತವಾಗ್ಲೂ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿನಿತ್ಯ ಓದ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಅನ್ನೋದು ಕೂಡ ನಿಮ್ಮ ಮನಸ್ಸಿಗೆ ಬರುವಂತಹ ಲಕ್ಷಣಗಳಿರುತ್ತೆ. ಹಾಗೆ ಈ ಮಾಸದಲ್ಲಿ ನವರಾತ್ರಿಗಳಿರೋದ್ರಿಂದ ಈ ನವರಾತ್ರಿ ನವದುರ್ಗೆಯರ ಆರಾಧನೆಯನ್ನು ಮಾಡೋದ್ರಿಂದ ಶುಭವನ್ನು ಖಂಡಿತವಾಗ್ಲೂ ನೀವು ನಿರೀಕ್ಷೆಯನ್ನು ಮಾಡ್ಬೋದು. ಹಾಗೆ ವ್ಯಾಪಾರಿಗಳಿಗೆ ಲಾಭ ಇರುತ್ತೆ. ಕಬ್ಬಿಣ ಎಣ್ಣೆ ವ್ಯಾಪಾರಗಳು ಮಾಡುವಂಥವರಿಗೆ ಶುಭವಾದ ಫಲಗಳು ಸಿಗುತ್ತೆ. ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮವನ್ನು ಯಾರ್ಯಾರು ಓದಬೇಕು ಅಂದರೆ ಆರೋಗ್ಯ ಸಮಸ್ಯೆ ಇರುವಂಥವರು ವಿಷ್ಣು ಸಹಸ್ರನಾಮವನ್ನು ಓದಿ.
ಹಾಗೆ ಓಂ ಲಕ್ಷ್ಮೀನಾರಾಯಣಾಯ ನಮಃ ಅಂತಕ್ಕಂತಹ ಮಂತ್ರವನ್ನ ಒಂದು ಕೌಂಟಿಂಗ್ ಅಂತ ಇಟ್ಕೊಳಕ್ ಹೋಗ್ಬಿಡಿ. ಪ್ರತಿಯೊಬ್ಬರು ಕೂಡ ಇದರ ತಪವನ್ನ ಮಾಡ್ತಾನೆ ಇರಿ. ಇದರಿಂದಾಗಿ ಲಾಭ ಆಗ್ತಕ್ಕಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ನಿಮಗೆ ಇರ್ತಕ್ಕಂಥದ್ದು. ನೀವು ಯಾವತ್ತೂ ತೆಗೆದುಕೊಂಡಂತಹ ನಿರ್ಧಾರದಿಂದಾಗಿ ಇವತ್ತು ಸ್ವಲ್ಪ ಅದರ ಬಗ್ಗೆ ಚಿಂತೆ ಮಾಡಿ ಅದರಿಂದಾಗಿ ಜಗಳವಾಗುವಂತಹ ಲಕ್ಷಣಗಳಿರುತ್ತೆ. ಅಂದರೆ ಏನೋ ಒಂದು ನಿರ್ಧಾರ ತೆಗೆದುಕೊಂಡಿರ್ತೀರಿ ಕುಟುಂಬದ ಕುರಿತಾಗಿ, ಅದೆಲ್ಲವೂ ಕೂಡ ಸ್ವಲ್ಪ ನಿಮಗೆ ಬ್ಯಾಕ್ ಫೈರ್ ಆಗುವಂಥದ್ದು ಈ ಮಾಸದಲ್ಲಿರ್ತಕ್ಕಂತಹ ವಿಶೇಷ ಲಕ್ಷಣಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ಮಾಸದಲ್ಲಿ ನೀವೆಲ್ಲರೂ ಕೂಡ ಇರಲೇಬೇಕು. ಹಾಗೆ ವಿಡಿಯೋದ ಮೊದಲಿನಲ್ಲಿ ಹೇಳ್ದಂಗೆ ಶತ್ರು ಬಾಧೆ ಆಗಿರ್ಬೋದು, ಮಾಟ ಮಂತ್ರ ದೋಷಗಳಾಗಿರ್ಬೋದು, ಆರೋಗ್ಯ, ವ್ಯಾಪಾರ, ವ್ಯವಹಾರ, ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಮನೆಗೆ ದಟ್ಟ ದಾರಿದ್ರ್ಯತನ ಬಂದಿದ್ರು ಈ ಒಂದು ಸಣ್ಣ ತಂತ್ರ ಪರಿಹಾರವನ್ನ ನಿಮ್ಮ ಮನೆಯಲ್ಲಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಅತ್ಯಂತ ಶುಭ ಫಲಗಳು ನಿಮಗೆ ಸಿಗುತ್ತೆ. ಯಾವಾಗ ಮಾಡಬೇಕು ಅಂದರೆ ಈ ನವರಾತ್ರಿ ಸಂದರ್ಭದಲ್ಲಿ 9 ದಿನಗಳು ಪ್ಲಸ್ 1 ದಿನ ವಿಜಯದಶಮಿ ದಿನ ಕೂಡ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ದುಷ್ಟಶಕ್ತಿಗಳು, ಕೆಟ್ಟ ಶಕ್ತಿಗಳು, ಮನೆಯ ಜನರ ಮನಸ್ಸಿನಲ್ಲಿರ್ತಕ್ಕಂತಹ ಕೆಟ್ಟ ವಿಚಾರಗಳು, ಮೊದಲನೇದಾಗಿ ನಮ್ಮ ಒಂದು ಏಳಿಗೆ ಆಗಲಿಕ್ಕೆ ನಮ್ಮ ಸುತ್ತಮುತ್ತಲಿನರು ನಮಗೆ ಸ್ವಲ್ಪ ಬೆಂಬಲವಾಗಿ ನಿಲ್ಲಬೇಕಾಗತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ಗುರಿಯ ಕಡೆ ಹೋಗ್ಲಿಕ್ಕೆ ಈ ಒಂದು ತಂತ್ರವನ್ನ ಮಾಡೋದ್ರಿಂದ ಅತ್ಯಂತ ಶುಭದಾಯಕ ಫಲಗಳು ಸಿಗುತ್ತೆ. ಈ ತಂತ್ರ ಪರಿಹಾರವನ್ನ ಮಾಡೋದ್ರಿಂದ ಮನೆಯ ಪ್ರತಿಯೊಬ್ಬರಿಗೂ ಕೂಡ ಶುಭವಾಗುತ್ತೆ. ಆ ತಂತ್ರ ಹೇಗೆ ಮಾಡಬೇಕು ಅಂದ್ರೆ ಒಂದು ಪಂಚದೀಪವನ್ನ ಹಚ್ಚಬೇಕು. ಪಂಚದೀಪ ಅಂದ್ರೆ 5 ದೀಪಗಳ ಅಂದ್ರೆ ಅಲ್ಲ, ಇಲ್ಲಿ 5 ಎಣ್ಣೆಗಳ ಮಿಶ್ರಣವನ್ನ ಮಾಡಿರ್ತಕ್ಕಂತಹ ಒಂದು ದೀಪವನ್ನ ನೀವು ನಿಮ್ಮ ಮನೆಯಲ್ಲಿ ಹಚ್ಚಬೇಕಾಗತ್ತೆ. ಈ ಯಾವ ಎಣ್ಣೆಗಳು ಅಂದ್ರೆ ಪ್ರಮುಖವಾಗಿ ನಾವು ದೀಪವನ್ನು ಹಚ್ಚತಕ್ಕಂಥದ್ದು ಎಳ್ಳೆಣ್ಣೆಯಲ್ಲಿ. ಹಾಗಾಗಿ ಎಳ್ಳೆಣ್ಣೆ, ತುಪ್ಪ, ಹರಳೆಣ್ಣೆ, ಹಿಪ್ಪೆ ಎಣ್ಣೆ ಅಂದ್ರೆ ಅದು ಗ್ರಂಥಿಗೆ ಅಂಗಡಿಯಲ್ಲಿ ಸುಲಭವಾಗಿ ಸಿಗ್ತಕ್ಕಂಥದ್ದು ಹಿಪ್ಪೆ ಎಣ್ಣೆ ಅಂತ. ಹಿಪ್ಪೆ ಎಣ್ಣೆಯ ಜೊತೆಗೆ ಬೇವಿನ ಎಣ್ಣೆ ಅಂತ ಹೇಳಿ ಈ 5 ಎಣ್ಣೆಗಳನ್ನು ತೆಗೆದುಕೊಂಡು ಸಮನಾಗಿ ಮಿಶ್ರ ಮಾಡಿಕೊಳ್ಬೇಕು. ಸಮನಾಗಿ 5 ಎಣ್ಣೆಗಳನ್ನು ಕೂಡ ಮಿಶ್ರಣ ಮಾಡ್ಕೋಬೇಕು. ಅದರಲ್ಲಿ ತುಪ್ಪ ಕೂಡ ಸೇರ್ಕೊಂಡಿರುತ್ತದೆ. 5 ಎಣ್ಣೆಗಳಂದ್ರೆ ತುಪ್ಪವೂ ಕೂಡ ಒಂದು ಎಣ್ಣೆ ರೀತಿಯಲ್ಲಿ. ಈ 5 ಎಣ್ಣೆಗಳನ್ನ ಮಿಶ್ರಣ ಮಾಡಿ 2 ದೀಪವನ್ನ ಅಥವಾ 5 ದೀಪವನ್ನ ದೇವರ ಮನೆಯಲ್ಲೇ ಹಚ್ಚಬೇಕು. ಹಚ್ಚಬೇಕಾದ್ರೆ ನೀವು ಉಪಯೋಗಿಸ್ತಕ್ಕಂತಹ ಬತ್ತಿ, ದೀಪದ ಬತ್ತಿ ಏನಿರುತ್ತಲ್ಲ ಅದು ಕೆಂಪು ಬಣ್ಣದ ಬತ್ತಿಯಾಗಿರಬೇಕು. ಈ ಕೆಂಪು ಬಣ್ಣದ ಬತ್ತಿಯಲ್ಲಿ ದೀಪವನ್ನು ಹಚ್ಚಬೇಕಾಗತ್ತೆ. ಈ ರೀತಿ ದೀಪವನ್ನು ಹಚ್ಚೋದ್ರಿಂದ ಖಂಡಿತವಾಗ್ಲೂ ಶುಭವಾಗುತ್ತೆ. ಶುಭವಾಗೋದ್ರ ಜೊತೆಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು, ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ, ನಿಂತೋಗಿದೆ, ಈ ಎಲ್ಲ ಸಮಸ್ಯೆಗಳು ಕೂಡ ಇಲ್ಲಿಂದನೇ ನಿಮಗೆ ಪರಿಹಾರ ಆಗ್ತಕ್ಕಂಥದ್ದು ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದು ಎಲ್ಲಿ ಹಚ್ಚಬೇಕು, ಯಾವ ದಿಕ್ಕಿಗೆ ಹಚ್ಚಬೇಕು ಅಂದರೆ ವಿಶೇಷವಾಗಿರ್ತಕ್ಕಂಥದ್ದು ಸರ್ವ ಕಾರ್ಯ ಸಿದ್ಧಿ ಯಂತ್ರ ಅಂತ ಬರ್ತದೆ. ಈ ಸರ್ವ ಕಾರ್ಯ ಸಿದ್ಧಿ ಯಂತ್ರದ ಮುಂದೆ ಇದನ್ನ ಹಚ್ಚಬೇಕಾಗತ್ತೆ. ಈ ಯಂತ್ರಗಳು ನಿಮಗೆ ಅಂಗಡಿಯಲ್ಲಿ ಸಿಗ್ತಕ್ಕಂಥದ್ದಲ್ಲ, ಇದನ್ನ ಕೈಯಲ್ಲಿ ಬರೆದಿರ್ತಕ್ಕಂತಹ ಯಂತ್ರಗಳು. ನಿಮ್ಮ ಅಕ್ಕಪಕ್ಕದ ಊರಿನಲ್ಲಿ ಯಾರಾದರೂ ಯಂತ್ರಗಳ ಕೈಯಲ್ಲಿ ಬರೆಯುವವರಿತ್ತು ಅಂದ್ರೆ ಅವರ ಹತ್ರ ಈ ಒಂದು ಯಂತ್ರಗಳನ್ನ ತೆಗೆದುಕೊಂಡು ಆ ಒಂದು ಯಂತ್ರವನ್ನ ಸ್ಥಾಪನೆ ಮಾಡಿ ನೀವು ದೀಪವನ್ನ ಹಚ್ಚಬೇಕಾಗತ್ತೆ. ಆ ಯಂತ್ರ ಯಾವ ರೀತಿ ಇರುತ್ತೆ ಅಂದ್ರೆ ಆ ಯಂತ್ರ ಈ ರೀತಿ ಇರುತ್ತದೆ ನೋಡಿ. ಇದು ಯಂತ್ರ ಕೈಯಲ್ಲಿ ಬರೆದಿರತಕ್ಕಂಥದ್ದು, ಅದರ ಮೇಲೆ ಗಿಡಮೂಲಿಕೆಗಳನ್ನ ಕೂಡ ಹಾಕಿರ್ತೇವೆ. ಈ ರೀತಿಯಾಗಿರ್ತಕ್ಕಂಥದ್ದು ಅದನ್ನ ಅಷ್ಟ ದಿಗ್ಬಂಧನ ಮಾಡಿ ನೀವು ಅದನ್ನ ಸ್ಥಾಪನೆ ಮಾಡಿ ದೀಪವನ್ನ ಹಚ್ಚೋದ್ರಿಂದ ಅತ್ಯಂತ ಶುಭವಾಗುತ್ತೆ. ಈ ಯಂತ್ರ ನಿಮಗೇನಾದ್ರೂ ಸಿಗ್ತಾ ಇಲ್ಲ ಅಂದ್ರೆ ಕೆಳಕಂಡ ನಂಬರ್ಗೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ವಿಳಾಸಕ್ಕೆ ಕಳಿಸ್ಕೊಡ್ತಕ್ಕಂತಹ ವ್ಯವಸ್ಥೆಯನ್ನ ನಾವು ಕೂಡ ಮಾಡಿಕೊಡ್ತೇವೆ. ನಾವು ಕಳಿಸ್ಕೊಡ್ತಕ್ಕಂತಹ ಈ ಯಂತ್ರಗಳನ್ನ ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡಿಕೊಡ್ತೇವೆ. ಹಾಗೆ ಇದನ್ನ ಇಟ್ಟು ಇದಕ್ಕೆ ಗಿಡಮೂಲಿಕೆಗಳನ್ನ ಹಾಕಿ ಅಷ್ಟ ದಿಗ್ಬಂಧನವನ್ನ ಎಲ್ಲವನ್ನ ಕೂಡ ಮಾಡಿ ಆನಂತರದಲ್ಲಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮ್ಮ ಹೆಸರಿನ ಮೇಲೆ ಪೂಜೆ ಆಗಿಯೇ ಈ ಯಂತ್ರ ನಿಮ್ಮ ಕೈ ಸೇರ್ತಕ್ಕಂಥದ್ದು. ಹಾಗಾಗಿ ಈ ಯಂತ್ರವನ್ನ ಇಟ್ಟು ಈ ತಂತ್ರ ಮಾಡೋದ್ರಿಂದ 10 ಪಟ್ಟು ಹೆಚ್ಚಿನ ಫಲಿತಾಂಶ ನಿಮಗೆ ಸಿಗುತ್ತೆ. ಹಾಗಾಗಿ ಸಾಧ್ಯವಾದವರು ತರಿಸಿ ಇದನ್ನ ಹಾಕೊಳ್ಳಿ. ಇಲ್ಲ ಅಂದ್ರೆ ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ. ಈ ಯಂತ್ರವನ್ನ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಸ್ಥಾಪನೆ ಮಾಡಿಕೊಳ್ಳಿ, ಶಕ್ತಿ ಇರುವಂಥವ್ರು. ಇಲ್ಲದೆ ಇತ್ತು ಅಂದ್ರೆ
ಈ ಒಂದು ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಮಾಡಿಕೊಳ್ಳಿ. ಈ ಯಂತ್ರವನ್ನ ತರಿಸಿ ಇದಕ್ಕೊಂದು ಬೀಜ ಮಂತ್ರವನ್ನ ಇದರ ಜೊತೆ ಕೊಟ್ಟಿರ್ತೇವೆ. ಇದರ ಜಪವನ್ನ 108 ಬಾರಿ ಮಾಡಬಹುದು. ಇಲ್ಲದಂಥವರು ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಮಾಡುತ್ತಾ ಕುಂಕುಮ ಅರ್ಚನೆಯನ್ನ ಮಾಡಿಕೊಂಡು ಆ ಕುಂಕುಮವನ್ನ ಪ್ರತಿನಿತ್ಯ ನಿಮ್ಮ ಹಣೆಗೆ ಇಟ್ಕೊಳ್ಳೋದಕ್ಕೆ ಬಳಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಶತ್ರು ಬಾಧೆಗಳಾಗಿರ್ಬೋದು, ಎಲ್ಲವೂ ಕೂಡ ಅತ್ಯಂತ ವೇಗವಾಗಿ ಪರಿಹಾರ ಆಗುತ್ತೆ. ಸಿಂಹರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅವರದ್ದು ನೆರವೇರಲಿ, ಎಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.